ಈ ದೆಹಲಿಯಲ್ಲಿ ಏನಾಯಿತು, ಮಾಲಿನ್ಯ ನಿಯಂತ್ರಣ ಮಾಡಿಬಿಡ್ತೀವಿ ನಾವು ಅಂಥೇಳಿ ಹಳೆಯ ಕಾರುಗಳಿಗೆ, ಹಳೆಯ ಗಾಡಿಗಳಿಗೆ ಪೆಟ್ರೋಲ್ ಬಂಕಲ್ಲಿ ಯಾರೂ ಡೀಸೆಲ್ಲೇ ಹಾಕಬೇಡಿ, ಪೆಟ್ರೋಲೇ ಹಾಕಬೇಡಿ ಅಂತ ಒಂದು ಆದೇಶ ಬಂದುಬಿಡ್ತು. ಪೆಟ್ರೋಲ್ ಬಂಕಲ್ಲಿ ಬರ್ತಾನೆ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾದಲ್ಲಿ ಈ ನಂಬರ್ ಕಂಡ ತಕ್ಷಣ ಈ ನಂಬರ್ ಯಾವುದು ರಿಜಿಸ್ಟರ್ ಆಗಿದೆಯಲ್ಲ, ಈ ನಂಬರ್ನ ಕಾರು ಇಷ್ಟು ವರ್ಷ ಹಳೆಯದು, 10 ವರ್ಷ ಹಳೆಯದು, 15 ವರ್ಷ ಹಳೆಯದು, ಈ ಥರ ಮೆಸೇಜ್ ಬಂದ ತಕ್ಷಣವೇ ಪೆಟ್ರೋಲ್ ಬಂಕಲ್ಲಿ ಅವ್ರಿಗೆ ಅದಕ್ಕೆ ಡೀಸೆಲ್ಲೂ ಇಲ್ಲ, ಆಯಿಲು ಇಲ್ಲ, ಪೆಟ್ರೋಲು ಇಲ್ಲ. ಸೊ ಹೀಗಾದಾಗ ಏನಾಯಿತು, ದೆಹಲಿ ಆದೇಶ ಏನು ಜಾರಿ ಆಗಿಬಿಡುತ್ತೆ. ಇನ್ನು ನಮ್ಮದು ಹಳೆ ಕಾರ್ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕಾರ್ ಇಟ್ಕೊಂಡ್ರು ಕೂಡ ಇದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಏನು ಮಾಡಿಬಿಟ್ಟವ್ರು ಎಲ್ಲರೂ, ಮನಸ್ಸಿಗೆ ಬಂದಷ್ಟು ಬೆಲೆಗೆ, ಅತ್ಯಂತ ಕಡಿಮೆ ಬೆಲೆಗೆ, ಇನ್ನು ಡೆಡ್ ವೇಸ್ಟ್ ಅಲ್ಲ ಅದು, ಆ ಕಾರಿನ ಡೆಲ್ಲಿಲೇ ಇರೋಂಗಿಲ್ಲ ಅಂದಮೇಲೆ ಇನ್ನೇನು ಮಾಡ್ಕೊಳ್ಳೋದು, ಅದನ್ನು ಮಾರಿಬಿಟ್ರು. ಹಳೆಯ ವಾಹನಗಳಿಗೆ ಇಂಧನ ನಿರಾಕರಿಸುವಂಥ ಆದೇಶ ಬಂದ ತಕ್ಷಣ ದುಬಾರಿ ಕಾರುಗಳನ್ನ ಅತ್ಯಂತ ಕಡಿಮೆ ಬೆಲೆಗೆ ಮಾರಿಬಿಟ್ರು. 10 ಕಾರು ಮಾಲೀಕರಿಗೆ ಇದೀಗೇನಾಗಿದೆ, ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಇದೇ ಆದೇಶ ಊರ್ಜಿತ ಆಗಿಬಿಡುತ್ತೇನೋ ಅಂತ ಏನಾಗಿತ್ತು, ಅವರು ಭಯಪಟ್ಟು ಕಾರ್ ಮಾರ್ಕೊಂಡ್ರು. ಆಮೇಲೆ ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ಇದೇನಿದು, ಯಾವ ಥರ ನ್ಯಾಯ ಇದು ಅಂಥೇಳಿ. ಮತ್ತೇನು ಮಾಡ್ತು ಸರ್ಕಾರ, ಆದೇಶ ವಾಪಸ್ ತೊಗೊಳ್ತು. ಇಲ್ಲ ಅವ್ರಿಗೆ ಪೆಟ್ರೋಲು ಡೀಸೆಲ್ ಎಲ್ಲ ಹಾಕ್ಕೊಳ್ಳಿ ನೀವು ಅಂತ. ಅಷ್ಟರಲ್ಲಾಗಲಿ ಅವ್ರು ಏನು ಮಾಡಿಬಿಟ್ಟಿದ್ರು, ಲ್ಯಾಂಡ್ ರೋವರನ್ನು, ಬೆನ್ಸನ್ನು, BMW ಕಾರ್ಗಳನ್ನು, ರೇಂಜ್ ರೋವರನ್ನು ಎಲ್ಲ ಮಾರಿಬಿಟ್ಟಿದ್ರು. ಇದರಲ್ಲಿ ಬೆನ್ಸ್ ಮತ್ತು ರೋವರನ್ನು ಕಳ್ಕೊಂಡಿರೋ ಮಾಲೀಕ ನಿತಿನ್ ಹೊಸ ಆದೇಶ ಬಂದ ತಕ್ಷಣ ತೀರಾ ಕಡಿಮೆ ಬೆಲೆಗೆ ಮಾರಾಟ ಮಾಡಿಬಿಟ್ನಲ್ಲ ಅಂಥೇಳಿ ಒದ್ದಾಡ್ತಾ ಇರೋದು. 65 ಲಕ್ಷದ ಲ್ಯಾಂಡ್ ರೋವರ್ ಕಾರನ್ನು 8 ಲಕ್ಷಕ್ಕೆ ಮಾರಾಟ ಮಾಡಿರೋದು. 40 ಲಕ್ಷದ ಮರ್ಸಿಡೀಸ್ C ಕ್ಲಾಸ್ ಕಾರನ್ನು ಕೇವಲ 4 ಲಕ್ಷಕ್ಕೆ ಸೇಲ್ ಮಾಡಿರೋದು. ಮತ್ತೊಬ್ಬರು 84 ಲಕ್ಷದ ಬೆನ್ಸ್ ಕಾರನ್ನು 2.5 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಆದೇಶ ವಾಪಸ್ ಆಯ್ತಲ್ಲ, ಇನ್ನೆಲ್ಲ ಇವರಿಗೆ ಪೆಟ್ರೋಲ್ ಡೀಸೆಲ್ ಹಾಕಬಹುದು ಅಂತ. ಅದಾದ ಮೇಲೆ ಮಾರಿದವರೆಲ್ಲರೂ ಕೂಡ ಇದೀಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ.